ಭಾರತಕ್ಕೆ ಮತ್ತೆ ಶಾಕ್ ಕೊಟ್ಟಿರುವಂತಹ ಮನೆಹಾಳ್ ಮಂದಿಯ ಟ್ರಂಪ್ ಭಾರತೀಯ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳದಂತೆ ಹುಕುಂ. ಭಾರತಕ್ಕೆ ಮತ್ತೆ ಶಾಕ್ ಕೊಟ್ಟಿರುವಂತಹ ಮನೆಹಾಳ್ ಮುದಿಯ ಟ್ರಂಪ್ ಭಾರತೀಯ ಉದ್ಯೋಗಿಗಳ ನೇಮಕ ಮಾಡಿಕೊಳ್ಳದಂತೆ ಹುಕುಮನ್ನ ನೀಡಿದ್ದಾರೆ. ಭಾರತೀಯ ಟೆಕ್ಕಿಗಳನ್ನ ಬಿಟ್ಟು ಅಮೆರಿಕ ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡಿ. ಗೂಗಲ್, ಮೈಕ್ರೋಸಾಫ್ಟ್ ನಂತಹ ಟೆಕ್ ಕಂಪನಿಗಳಿಗೆ ಟ್ರಂಪ್ ಆದೇಶ. ವಾಷಿಂಗ್ಟನ್ ವಿಹಿಯಲ್ಲಿ ನಡೆದಂತಹ ಎಐ ಶೃಂಗಸಭೆಯಲ್ಲಿ ಟ್ರಂಪ್ ಸೂಚನೆ, ಟ್ರಂಪ್ ಆದೇಶ. ಭಾರತೀಯ ಟೆಕ್ಕಿಗಳಲ್ಲಿ ಭಾರಿ ಟೆನ್ಷನ್ ಶುರುವಾಗಿದೆ. ಇನ್ನು ಮುಂದೆ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಲ್ಲಿ ಉದ್ಯೋಗ ಸಿಗಲ್ವಾ? ಭಾರತೀಯ ಟೆಕ್ಕಿಗಳಿಗೆ ಮಣೆ ಹಾಕಲ್ವಾ ಅಮೆರಿಕದ ಕಂಪನಿಗಳು? ಟ್ರಂಪ್ ಕಿರಿಕ್ ಆದೇಶ. ಮಧ್ಯಪ್ರವೇಶವನ್ನ ಮಾಡಿ ಮಾತನಾಡ್ತಾರಾ ಮೋದಿ ಸರ್ಕಾರ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಯಾಕೋ ಮೋದಿಯಂದು ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಇಷ್ಟು ದಿನ ನಾನು ಇಂಡಿಯಾ ಹಾಗೂ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದೆ ಅಂತ ಹೇಳಿ 15ನೇ ಸಾಲ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಅದಾದ ನಂತರ ತನಗೆ ಹೆಂಗೆ ಬೇಕೋ ಹಾಗೆ ಸರ್ವಾಧಿಕಾರಿಯಂತೆ ನಡೆದುಕೊಳ್ತಾ ಇರುವಂತಹ ಟ್ರಂಪ್ ಈಗ ಭಾರತೀಯರ ವಿಚಾರಕ್ಕೆ ಬಂದಿರುವಂಥದ್ದು. ಭಾರತಕ್ಕೆ ಮತ್ತೆ ಮನೆಹಾಳ್ ಮುದಿಯ ಶಾಕನ್ನು ನೀಡಿದ್ದಾರೆ. ಭಾರತೀಯ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಬಾರ್ದು ಅಂತ ಹೇಳಿ ಹುಕುಮನ್ನು ನೀಡಿರುವಂತಹ ಅವರು ಭಾರತೀಯ ಟೆಕ್ಕಿಗಳನ್ನ ಬಿಟ್ಟು ಅಮೆರಿಕನ್ನರಿಗೆ ಉದ್ಯೋಗವನ್ನ ಕೊಡಿ ಅಂತ ಹೇಳಿದ್ದಾರೆ. ಗೂಗಲ್, ಮೈಕ್ರೋಸಾಫ್ಟ್ ನಂತಹ ಟೆಕ್ ಕಂಪನಿಗಳಿಗೆ ಟ್ರಂಪ್ ಆದೇಶವನ್ನ ನೀಡಿದ್ದು. ವಾಷಿಂಗ್ಟನ್ ವಿಹಿಯಲ್ಲಿ ನಡೆದಂತಹ ಎಐ ಶೃಂಗಸಭೆಯಲ್ಲಿ ಟ್ರಂಪ್ ಸೂಚನೆಯನ್ನ ನೀಡಿದ್ದಾರೆ, ಆದೇಶವನ್ನು ನೀಡಿದ್ದಾರೆ. ಭಾರತೀಯ ಟೆಕ್ಕಿಗಳಲ್ಲಿ ಈಗ ಭಾರಿ ಟೆನ್ಷನ್ ಶುರುವಾಗಿದ್ದು, ಇನ್ನು ಮುಂದೆ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಲ್ಲಿ ಉದ್ಯೋಗ ಸಿಗಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಭಾರತೀಯ ಟೆಕ್ಗಳಿಗೆ ಮನೆಯನ್ನು ಹಾಕೋದಿಲ್ಲ ಅಂತ ಹೇಳಿ ಅಮೆರಿಕ ಕಂಪನಿಗಳು ಕ್ವಶನ್ ಮಾರ್ಕ್ ಆಗಿ ಕಾಣ್ತಾ ಇರುವಂತದ್ದು. ಟ್ರಂಪ್ ಕಿರಿಕ್ ಆದೇಶದಿಂದ ಮಧ್ಯಪ್ರವೇಶವನ್ನ ಮಾಡ್ತಾರ ಮೋದಿ ಸರ್ಕಾರ ಅಂತ ನೋಡ್ಬೇಕು. ಈಗ ಆಲ್ರೆಡಿ ಟ್ರಂಪ್ಗೆ ಭಾರತ ಕಂಡ್ರೆ ಆಗೋದಿಲ್ಲ, ಗುರು ಅಂತಿದ್ದಾರೆ. ಯಾವ ಕಾರಣಕ್ಕೆ ಅಂತಂದ್ರೆ ರಷ್ಯಾ ಹಾಗೂ ಮತ್ತೆ ಉಕ್ರೇನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯವಹಾರವನ್ನು ಇಟ್ಕೊಳ್ಬೇಡಿ ಅಂತ ಹೇಳಿದಾಗ ರಷ್ಯಾ ಜೊತೆಗೆ ಮೋದಿ ಅವರು ಆ ಒಂದು ಮೋದಿ ಸರ್ಕಾರ ಇಲ್ಲ ಹಂಗೆಲ್ಲ ಆಗಲ್ಲ ಅಂತ ಹೇಳಿದ್ರು. ಕಡಾಖಂಡಿತವಾಗಿ ತಲೆಬಾಗಲ್ಲ ಅಂತ ಆಲ್ಮೋಸ್ಟ್ ಆಲ್ ಹೇಳಿದ್ರು. ಅದಕ್ಕೆ ಈಗ ಸ್ವಲ್ಪ ಉರ್ಕೊಂಡಿರುವಂತಹ ಟ್ರಂಪ್ ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ತೆಗೆದಿದ್ದಾರೆ ಮೋದಿಯ. ಯಾಕಪ್ಪ ಅಂತಂದ್ರೆ ಈಗ ಅಮೆರಿಕಾದಲ್ಲೂ ಕೂಡ ಟೆಕ್ಕಿಗಳಿರ್ತಾರೆ. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಕೆಲಸವನ್ನು ಆರಿಸಿ ಹೋದವರು ಇರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಕೆಲಸವನ್ನ ಕೊಡಬೇಡಿ, ಅಂದ್ರೆ ಬೇರೆ ಬೇರೆ ಹೊಸ ಚೆನ್ನಾಗಿರೋ ಕಂಪನಿಗಳಿಗೆ ಅಮೆರಿಕನ್ನರನ್ನೇ ಹಾಕೊಳ್ಳಿ ಅಂತ ಹೇಳಿ ಟ್ರಂಪ್ ಹೇಳಿರುವಂಥದ್ದು. ಇದಕ್ಕೆಲ್ಲ ಕಾರಣಕ್ಕೂ ತೆರೆ ಎಳಿಬೇಕಂದ್ರೆ ಮೋದಿ ಎಂಟ್ರಿ ಕೊಡ್ತಾರೆ ಅನ್ನೋದು ನಮ್ಮ ಭರವಸೆ. ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ಬಗ್ಗೆ ಹೆಚ್ಚುತ್ತಾ ಇದೆ ದ್ವೇಷ. ಮೆಲ್ಬೋರ್ನ್ನ ಬೊರೋನಿಯಾದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ದಾಳಿ. ಆಸ್ಟ್ರೇಲಿಯಾದಲ್ಲಿ ಭಾರತೀಯರಿಗೆ ಅವರ ಬಗ್ಗೆ ಹೆಚ್ಚುತ್ತಾ ಇದೆ ದ್ವೇಷ. ಮೆಲ್ಬರ್ನ್ ಎನ್ನುವಂತಹ
ನಗರದಲ್ಲಿ ಬೊರೋನಿಯಾದಲ್ಲಿ ಹಿಂದೂ ದೇಗುಲಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಸ್ವಾಮಿ ನಾರಾಯಣ ದೇಗುಲದಲ್ಲಿ ದುಷ್ಕರ್ಮಿಗಳಿಂದ ದಾಳಿ, ದ್ವೇಷ ಬರಹ, ಗೋಡೆ ಮೇಲೆ ಹಿಟ್ಲರ್ ಚಿತ್ರ, ಗೋ ಹೋಮ್ ಬ್ರೌನ್ ಅಂತ ಹೇಳಿ ಬರಹ. ಇದೇ ಪ್ರದೇಶದಲ್ಲಿ ಏಷ್ಯನ್ನರು ನಡೆಸುವಂತಹ ಹೋಟೆಲ್ಗಳ ಮೇಲೆಯೂ ಕೂಡ ದ್ವೇಷ ಬರಹ. ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ ಅಧ್ಯಕ್ಷ ಮಕರಂದ್ ಭಗವತ್ ಆಕ್ರೋಶ. ಎಸ್ ವೀಕ್ಷಕರೇ, ಬೇರೆ ದೇಶಗಳಲ್ಲಿ ಶುರುವಾಗಿದೆ ಈಗ. ಯಾಕಾಗ ಭಾರತ ದೇಶವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೋ ನಾ ಕಾಣೆ. ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ಬಗ್ಗೆ ದ್ವೇಷಗಳು ಹೆಚ್ಚಾಗ್ತಾ ಇರುವಂತ ಕಾರಣಕ್ಕಾಗಿ ಮೆರೋನಿಯಾದಲ್ಲಿ ಹಿಂದೂ ದೇಗುಲ ಒಂದಿತ್ತು. ಆ ಒಂದು ಹಿಂದೂ ದೇಗುಲದಲ್ಲಿ ಅವರು ಕೆಟ್ಟದಾಗಿ ಬರಹವನ್ನ ಬರ್ತಿದ್ದಾರೆ. ಸ್ವಾಮಿ ನಾರಾಯಣ ದೇವಸ್ಥಾನ ಅದು. ಸೊ ಅಲ್ಲಿ ದುಷ್ಕರ್ಮಿಗಳು ದ್ವೇಷದ ಬರಹವನ್ನ ಬರೆದಿದ್ದಾರೆ. ಗೋಡೆ ಮೇಲೆ ಹಿಟ್ಲರ್ ಚಿತ್ರವನ್ನ ಬರೆದು ಗೋ ಬ್ಯಾಕ್, ಗೋ ಹೋಮ್ ಬ್ರೌನ್ ಅಂತ ಹೇಳಿ ಬರೆದಿರುವಂತಹ ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಇದೇ ಪ್ರದೇಶದಲ್ಲಿ ಏಷ್ಯನ್ನರು ನಡೆಸಿರುವಂತಹ ಹೋಟೆಲ್ಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ, ಬರಹವನ್ನು ಬರೆದಿದ್ದಾರೆ. ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ ಅಧ್ಯಕ್ಷರಾಗಿರುವಂತಹ ಮಕರಂದ್ ಭಗವತ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಮ್ಗೆ ಏನು ಗೊತ್ತು ಅಂತ ಭಾರತದ ಬಗ್ಗೆ ಹೋಗಿ ಅಲ್ಲಿ ದೇವಾಲಯದ ಗೋಡೆ ಮೇಲೆ ಬರೆದಿದ್ದೀರೋ ನಿಮಗೆ ಗೊತ್ತು. ಯಾಕಂತಂದ್ರೆ ಎಲ್ಲಾ ಮನುಷ್ಯರು ಒಂದೇ, ಮನುಷ್ಯತ್ವ ಅನ್ನೋದು ಎಲ್ಲಾ ಕಡೆಗೂ ಇರುತ್ತೆ ಅಂತ ಬೇರೆ ದೇಶದವ್ರು ಹೇಳಿದ್ರು ಅನ್ಕೊಂಡ್ರು ಕೂಡ ತಪ್ಪಾಗೋದಿಲ್ಲ. ಈಗ ನಾನು ಕನ್ನಡದಲ್ಲಿ ಬಡ್ಕೊಂಡ್ರೆ ನಿಮಗಂತೂ ಅರ್ಥ ಆಗೋದಿಲ್ಲ. ಏನೇ ಇದ್ರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಟ್ರೇಲಿಯನ್ನರನ್ನ ನಾವು ದ್ವೇಷ ಮಾಡೋದು ಬೇಡ. ಅವ್ರ ಬುದ್ಧಿ ಅವರೇ ಕಲಿತಾರೆ. ಭಾರತ ಬ್ರಿಟನ್ ಮಧ್ಯೆ ಐತಿಹಾಸಿಕ ವಾಣಿಜ್ಯ ಒಪ್ಪಂದ. ಭಾರತ ಹಾಗೂ ಬ್ರಿಟನ್ ದ್ವಿಪಕ್ಷೀಯ ಸಂಬಂಧ ಇಷ್ಟೊಂದು ಬಲಿಷ್ಠ. ಭಾರತ ಬ್ರಿಟನ್ ಮಧ್ಯೆ ಐತಿಹಾಸಿಕ ವಾಣಿಜ್ಯ ಒಪ್ಪಂದ. ಭಾರತ ಬ್ರಿಟನ್ ದ್ವಿಪಕ್ಷೀಯ ಸಂಬಂಧ ಇನ್ನಷ್ಟು ಬಲಿಷ್ಠ. ಮೋದಿ ರಿಕ್ ಸ್ವಾಮರ್ ಸಮ್ಮುಖದಲ್ಲಿ ವಾಣಿಜ್ಯ ಮಂತ್ರಿಗಳ ಸಹಿ. ಎಐ, ಸೈಬರ್ ಸೆಕ್ಯುರಿಟಿ ತರಹದ ವಿಚಾರದಲ್ಲಿ ಸಹಭಾಗಿತ್ವ. ಭಾರತದಲ್ಲಿ ಶಾಖೆ ತೆರೆಯುವುದಕ್ಕೆ 6 ಬ್ರಿಟಿಷರು ವಿವಿಗಳು. ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಿ 2 ದೇಶಗಳಿದ್ದು ಒಂದೇ ನಿಲುವು. 2 ದೇಶಗಳ ಮಧ್ಯೆ ವಾರ್ಷಿಕ $34 ಬಿಲಿಯನ್ ವ್ಯವಹಾರಗಳ ಗುರಿ. ಲಂಡನ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ. ಇದು ವಿಸ್ತರಣವಾಗದಂತಹ ಕಾಲವಲ್ಲ, ಶಾಂತಿಯುತ ಕಾಲ ಅಂತ ಹೇಳಿರುವಂತಹ ಮೋದಿ. ಬ್ರಿಟನ್ನ ಪ್ರಧಾನಿಗೆ ಭಾರತಕ್ಕೆ ಬನ್ನಿ ಅಂತ ಆಹ್ವಾನ ಕೊಟ್ಟು ಬಂದಿರುವಂತಹ ಮೋದಿ. ಒಳ್ಳೆ ವಿಚಾರ. ಬೇರೆ ಬೇರೆ ದೇಶಗಳಲ್ಲೂ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು, ಬೇರೆ ದೇಶಗಳು ಯುದ್ಧ ಮಾಡದೇ ಇರಬೇಕು ಅಂತಂದ್ರೆ ನಮ್ಮ ಸಂಬಂಧ ಗಟ್ಟಿಯಾಗಿರ್ಬೇಕು, ಸ್ನೇಹ ಸರಿಯಾಗಿರಬೇಕು. ಅಲ್ಲಿರುವಂತಹ ಭಾರತೀಯರು ಕೂಡ ಮೋದಿ ಅವರನ್ನ ಆಲ್ವೇಸ್ ವೆಲ್ಕಮ್ ಅನ್ನೋ ತರ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಎಸ್, ಭಾರತ ಹಾಗೂ ಬ್ರಿಟನ್ ಮಧ್ಯೆ ಒಂದೊಳ್ಳೆ ವಾಣಿಜ್ಯ ಒಪ್ಪಂದ ಆಗ್ತಾ ಇದೆ, ಐತಿಹಾಸಿಕ ವಾಣಿಜ್ಯ ಒಪ್ಪಂದ. ಭಾರತ ಹಾಗೂ ಬ್ರಿಟನ್ ದ್ವಿಪಕ್ಷೀಯ ಸಂಬಂಧ ಇನ್ನಷ್ಟು ಬಲಿಷ್ಠವಾಗ್ತಾ ಇದ್ದು, ಮೋದಿ ಹಾಗೂ ರಿಕ್ ಸಮ್ಮುಖದಲ್ಲಿ ವಾಣಿಜ್ಯ ಮಂತ್ರಿಗಳೆಲ್ಲವೂ ಸಹಿ ಮಾಡಿದ್ದಾರೆ. ಎಐ, ಸೈಬರ್ ಸೆಕ್ಯುರಿಟಿ ಅಂತ ವಿಚಾರದಲ್ಲಿ ಎಲ್ಲವೂ ಕೂಡ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇಬ್ಬರೂ ಕೂಡ ಒಪ್ಕೊಂಡಿದ್ದಾರೆ. ಭಾರತದಲ್ಲಿ ಶಾಖೆ ತೆರೆಯಲಿರುವಂತಹ 6 ಬ್ರಿಟಿಷ್ ವಿವಿಗಳು. ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಿ 2 ದೇಶಗಳಿದ್ದು ಒಂದೇ ನಿಲುವಾಗಿರುತ್ತೆ. 2 ದೇಶಗಳ ಮಧ್ಯೆ ವಾರ್ಷಿಕ $34 ಬಿಲಿಯನ್ ವ್ಯವಹಾರಗಳ ಗುರಿಯನ್ನ ಇಟ್ಟುಕೊಂಡಿದ್ದು ಲಂಡನ್ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ. ಇದು ವಿಸ್ತರಣವಾಗಿರುವಂತಹ ಕಾಲವಲ್ಲ, ಶಾಂತಿಯುತ ಕಾಲ ಅಂತ ಹೇಳಿ ಮೋದಿ ಅವರು ಹೇಳಿದ್ದಾರೆ. ಬ್ರಿಟನ್ ಪ್ರಧಾನಿ ಭಾರತಕ್ಕೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಯಾವಾಗ ಬರ್ತಾರೋ ಕಾದ್ ನೋಡ್ಬೇಕಾದ್ ಬರ್ಲಿ. ಮತ್ತೆ ಪಾಕ್ ಖ್ಯಾತೆ ಭಾರತದ ಜೊತೆ ದೊಡ್ಡ ಕಿರಿಕ್. ಡ್ರೋನ್ ಮೂಲಕ ಭಾರತಕ್ಕೆ ನುಗ್ಗೋಕೆ ಟ್ರೈ ಮಾಡಿದ್ರು. ಯಾಕೆ ಬೇಕು ಇವರಿಗೆ? ತೊಳಕಳಕ್ ನೀರಿಲ್ಲ, ಸುಮ್ನೆ ನಮ್ಮ ಕಾಲ್ ಕೆದ್ರುಕೊಂಡು ನಮ್ಮ ಹತ್ರ ಬರ್ತವೆ.
ಮತ್ತೆ ಮತ್ತೆ ಪಾಕಿಸ್ತಾನದ ದೊಡ್ಡ ಖ್ಯಾತೆ ಭಾರತದ ಮೇಲೆ ಕಿರಿಕು. ಡ್ರೋನ್ ಮೂಲಕ ಭಾರತ ಒಳಕ್ಕೆ ಶಸ್ತ್ರಾಸ್ತ್ರ ಕಳಿಸುವಂತಹ ಯತ್ನ. ಯುದ್ಧ ವಿರಾಮ ಅಂತಂದ್ರೂ ಸುಮ್ಮನೆ ಕೂತ್ಕೊಳ್ಬೇಕು. ಯುದ್ಧ ವಿರಾಮ ಆದ್ಮೇಲೆ ಅದು ಬಿಟ್ಟು ಸುಮ್ನೆ ಯಾಕೆ ಕಾಲ್ ಕೆದ್ರಕೊಂಡು ಬರ್ತೀರಾ? ಅಲ್ಲಿ ಕುಡಿಯಾಕೆ ತೊಳೆಯಾಕೆ ಯಾವುದಕ್ಕೂ ನೀರಿಲ್ಲ. ಪಂಜಾಬ್ನ ಅಮೃತ್ಸರ ಗಡಿಯಲ್ಲಿ ಪಾಕ್ ಡ್ರೋನ್ ಸಂಚು. ಪಾಕಿಸ್ತಾನ ಕುತಂತ್ರವನ್ನ ಭಗ್ನ ಮಾಡಿರುವಂತಹ BSF ಪಡೆ ನಮ್ಮ ದೇಶ ಅಂದ್ರೆ ಹಾಗೆ ರೀ, ಶಸ್ತ್ರಾಸ್ತ್ರ ಹೊತ್ತು ತರ್ತಾ ಇದ್ದಂತಹ 6 ಡ್ರೋನ್ ಅನ್ನ ನಾಶ ಮಾಡಿರುವಂತಹ BSF 3 ತುಪಾಕಿ ಮ್ಯಾಗಜಿನ್ ಜೊತೆ 3 kg ಹೆರಾಯಿನ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಾತ್ರಿ ಸಂಶಯಾಸ್ಪದ ವಸ್ತುಗಳನ್ನ ಗಡಿ ದಾಟಿಸುತ್ತಿದ್ದನ್ನ ಗುರುತಿಸಿದಂತಹ BSF ಪಾಕ್ ಡ್ರೋನ್ ಪತ್ತೆಯನ್ನ ಹಚ್ಚಿ ಅವುಗಳನ್ನ ಹೊಡೆದುರುಳಿಸಿದಂತಹ ಸೇನೆ. ಅಟ್ವಾರಿಯ ಧಾಲ್ ಗ್ರಾಮದಲ್ಲಿ ಬಳಿಯೂ ಕೂಡ ಡ್ರೋನ್ ಹಾರಾಟ ಕಂಡು ಬಂದಿದೆ. ಎಸ್ ವೀಕ್ಷಕರು, ನೀವು ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಅಲ್ಲಿ ಯಾವೆಲ್ಲ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾವೆ ಅನ್ನೋ ವಿಚಾರವನ್ನು ತೋರಿಸ್ತಾ ಇದ್ದೀವಿ. ಇನ್ನು ಭಾರತ ಮತ್ತು ಪಾಕಿಸ್ತಾನ ಸೋಮ್ನಿರಪ್ಪ ಬೇಡ, ನಿನ್ನ ಕೈಲಿ ಆಗಲ್ಲ ಅಂತಂದ್ರೂ ಕೂಡ ಪಾಕಿಸ್ತಾನ ಆಗತ್ತೆ ನನ್ನ ಕೈಲಿ ಅಂತ ಹೇಳಿ ಬಂದು ಗುನ್ನ ಹೊಡ್ಸ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ತಕ್ಕಂತೆ ಇನ್ನೊಂದು ಘಟನೆ ಆಗಿದೆ. ಅದೇನಪ್ಪ ಅಂತಂದ್ರೆ, ಪಂಜಾಬ್ನ ಅಮೃತ್ಸರದ ಗಡಿಯಲ್ಲಿ ಪಾಕ್ ಡ್ರೋನ್ ಸಂಚು ನಡೆಸ್ತಾ ಇರುವಂತಹ ವಿಚಾರ BSF ಪಡೆಗೆ ಗೊತ್ತಾಗಿದೆ. ಅವರ ಡ್ರೋನ್ ಅನ್ನ ಹೊಡೆದು ಉರುಳಿಸಿದೆ. ರಾತ್ರೋರಾತ್ರಿ ಸಂಶಯಾಸ್ಪದ ವಸ್ತುವನ್ನ ದಾಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಡ್ರೋನ್ ಅನ್ನ ಹೊಡೆದು ಉರುಳಿಸಲಾಗಿದೆ. ಜಪಾನ್ ದೇಶಕ್ಕೆ ಬೆಂಗಳೂರಿನಿಂದ ಆನೆಗಳ ರವಾನೆ. ಬನ್ನೇರುಘಟ್ಟ ಮೃಗಾಲಯದಿಂದ ಆನೆಗಳ ರವಾನೆ. 8 ವರ್ಷದ ಸುರೇಶ್, 9 ವರ್ಷದ ಗೌರಿ, 7 ವರ್ಷದ ಶ್ರುತಿ. ಆನೆಗಳನ್ನ ತರಿಸಿಕೊಳ್ಳಲಾಗಿದೆ. ಜಪಾನ್ಗೆ ರವಾನೆ ಮಾಡಲಾಗಿದೆ. ನಾವು ತರಿಸ್ಕೊಳ್ತಾ ಇಲ್ಲ, ನಾವು ಕಳಿಸ್ಕೊಡ್ತಾ ಇದ್ದೀವಿ. ಜಪಾನ್ ದೇಶಕ್ಕೆ ಬೆಂಗಳೂರಿನಿಂದ ಆನೆಗಳನ್ನ ರವಾನೆ ಮಾಡಲಾಗಿದೆ. ಬನ್ನೇರುಘಟ್ಟ ಮೃಗಾಲಯದಿಂದ ಆನೆಗಳನ್ನ ರವಾನೆ ಮಾಡಲಾಗಿದೆ. 8 ವರ್ಷದ ಸುರೇಶ್, 9 ವರ್ಷದ ಗೌರಿ, 7 ವರ್ಷದ ಶ್ರುತಿ, 5 ವರ್ಷದ ತುಳಸಿ ಬನ್ನೇರುಘಟ್ಟ ಮೃಗಾಲಯದಿಂದ ರವಾನೆ ಮಾಡಲಾಗಿದೆ. ಕತಾರ್ ಏರ್ವೇಸ್ನ ಕಾರ್ಗೋ ವಿಮಾನದ ಮೂಲಕ ರವಾನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ರವಾನೆ. ಜಪಾನ್ನ ಒಸಾಕಾ ವಿಮಾನ ನಿಲ್ದಾಣದಲ್ಲಿ ಇಳಿಯಲಿರುವಂತಹ ಆನೆಗಳು 6219 ಕಿಲೋಮೀಟರ್ ದೂರ 17 ಗಂಟೆ ಪ್ರಯಾಣ ಮಾಡುವಂತಹ ಆನೆಗಳು. ಪ್ರಾಣಿಗಳ ವಿನಿಮಯ ಯೋಜನೆಯಡಿ ಆನೆಗಳನ್ನ ರವಾನೆ ಮಾಡಲಾಗಿದೆ. ಬೆಂಗಳೂರಿನಿಂದ ಜಪಾನ್ಗೆ ಆನೆಗಳು ಹೋಗ್ತಾ ಇರುವಂಥದ್ದು ಇದು ಆಕ್ಚುಲಿ ಖುಷಿ ತರುವಂತಹ ವಿಚಾರ ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ಬೆಂಗಳೂರಿಗೆ. ನಮ್ಮ ಬನ್ನೇರುಘಟ್ಟ ಮೃಗಾಲಯದಿಂದ ಆನೆಗಳು ರವಾನೆ ಮಾಡಲಾಗಿದೆ. 8 ವರ್ಷದ ಸುರೇಶ್ ಹಾಗೂ 9 ವರ್ಷದ ಗೌರಿ, 7 ವರ್ಷದ ಶ್ರುತಿ, 5 ವರ್ಷದ ತುಳಸಿ. ಇದು ಬನ್ನೇರುಘಟ್ಟ ಒಂದು ಮೃಗಾಲಯದಿಂದ ಹೋಗ್ತಾ ಇರುವಂಥದ್ದು. ಕತಾರ್ ಏರ್ವೇಸ್ನ ಕಾರ್ಗೋ ವಿಮಾನದ ಮೂಲಕ ಇದು ಹಾರ್ತಾ ಇದೆ. ಸೊ ನಮ್ಮ ಒಂದು ಆನೆ ಜಪಾನ್ ದೇಶಕ್ಕೆ ಹೋಗ್ತಾ ಇರೋದು ಖುಷಿ ತರುವಂತಹ ವಿಚಾರ. ಎರಡ್ 2023ರಲ್ಲಿ ಬನ್ನೇರುಘಟ್ಟ ಮೃಗಾಲಯದಿಂದ ವಿನಿಮಯಕ್ಕೆ ಸಿದ್ಧತೆ ಶುರು. 6 ತಿಂಗಳು ಜಪಾನ್ಗೆ ಹೋಗಿ ತರಬೇತಿಯನ್ನ ಪಡೆದು ಬಂದಿದ್ದಂತಹ ಸಿಬ್ಬಂದಿ, ಬನ್ನೇರುಘಟ್ಟದ ಮೃಗಾಲಯದ ಸಿಬ್ಬಂದಿ ತರಬೇತಿಯನ್ನ ಪಡೆದಿದ್ರು. ಜಪಾನ್ನಲ್ಲಿ ಆನೆ ನೋಡಿಕೊಳ್ಳುವ ರೀತಿ, ಕೊಡುವ ಆಹಾರ ನಿರ್ವಹಣೆ ಬಗ್ಗೆ ತರಬೇತಿ. ಸಡನ್ ಆಗಿ ಅವ್ರ ದೇಶದ ಆಹಾರ ಹಾಕಕ್ಕಾಗಲ್ವಲ್ಲ. ನಮ್ಮ ಕನ್ನಡದ ನೀರು, ಕನ್ನಡದ ಆಹಾರವನ್ನ ತಿಂದು ಬೆಳೆದಿರ್ತಾವವು. ಅದಕ್ಕೆ 6 ತಿಂಗಳು ತರಬೇತಿಯನ್ನ ಕೂಡ ನೀಡಲಾಗಿತ್ತು. ಆನೆಯನ್ನ ಪಳಗಿಸುವಂತಹ ಸಿಬ್ಬಂದಿಗಳಿಗೆ. ಎರಡ್ 2023ರಲ್ಲಿ ಬನ್ನೇರುಘಟ್ಟ ಮೃಗಾಲಯದಿಂದ ವಿನಿಮಯಕ್ಕೆ ಸಿದ್ಧತೆಯನ್ನ ಶುರು ಮಾಡಲಾಗಿತ್ತು. 6 ತಿಂಗಳು ಜಪಾನ್ಗೆ ಹೋಗಿ ತರಬೇತಿಯನ್ನ ಪಡೆದು ಬಂದಿದ್ದಂತಹ ಸಿಬ್ಬಂದಿಗಳು ಬನ್ನೇರುಘಟ್ಟದ ಮೃಗಾಲಯದ ಸಿಬ್ಬಂದಿ ತರಬೇತಿಯನ್ನ ಪಡೆದಿದ್ರು. ಜಪಾನ್ನಲ್ಲಿ ಆನೆಯನ್ನ ನೋಡಿಕೊಳ್ಳುವ ರೀತಿ, ಕೊಡುವಂತಹ ಆಹಾರ
ನಿರ್ವಹಣೆಯ ಬಗ್ಗೆ ತರಬೇತಿ. ಜಪಾನ್ಗೆ ರವಾನೆ ಆಗ್ತಾ ಇರುವಂತಹ ಆನೆಗಳಿಗೆ ಇಂಗ್ಲಿಷ್ ಭಾಷೆಯಲ್ಲಿ ತರಬೇತಿ. ಇದೊಂದು ಬಾಕಿ ಇತ್ತು. ರಾಖಿ ಮುದ್ದೆ ಬದಲು ಅನ್ನ ಇತರೆ ಆಹಾರಗಳನ್ನ ಕೊಟ್ಟು ಆನೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಜಪಾನ್ನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಬನ್ನೇರುಘಟ್ಟದಲ್ಲೇ ತರಬೇತಿ. ಜಪಾನ್ನಲ್ಲಿ ಆನೆಗಳನ್ನ ದೇವರ ರೂಪದಲ್ಲಿ ನೋಡಲಾಗ್ತಾ ಇದೆ. ಹೀಗಾಗಿ ಜಪಾನ್ನಲ್ಲಿ ಆನೆಗಳಿಗೆ ದೈವಿಕ ಮಹತ್ವವೂ ಕೂಡ ಇದೆ. ಜಪಾನ್ನಿಂದ ಬನ್ನೇರುಘಟ್ಟಕ್ಕೆ 5 ಅಪರೂಪದ ಪ್ರಭೇದ ಪ್ರಾಣಿ, 4 ಚೀತಾ, 4 ಜಾಗ್ವಾರು, ಪೂಮಾ, 3 ಚಿಂಪಾಂಜಿ, 4 ಕ್ಯಾಪೋಚಿನ್ ಮಂಗ ಸೇರಿ ವಿನಿಮಯ ಮಾಡಲಾಗ್ತಾ ಇದೆ. ಬನ್ನೇರುಘಟ್ಟ ಮೃಗಾಲಯಕ್ಕೆ ಬರಲಿದೆ ಈ ಒಂದು ಅಪರೂಪದ ವನ್ಯಜೀವಿಗಳು, ಪ್ರಾಣಿಗಳು. ವಿನಿಮಯ ಕಾರ್ಯಕ್ರಮದಿಂದ ಮೃಗಾಲಯ ಬೆಳೆಯುವುದಕ್ಕೆ ಅನುಕೂಲವಾಗುತ್ತೆ. ಫ್ರೀಡಂ ಟಿವಿಗೆ ಬನ್ನೇರುಘಟ್ಟ ಮೃಗಾಲಯದ ನಿರ್ದೇಶಕ IFS ಸೂರ್ಯಸೇನ್ ಮಾಹಿತಿಯನ್ನ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.